ಫ್ರೆಂಡ್ಸ್ ಎಲ್ಲರೂ ಕೇಳಿಸ್ಕೊಂಡ್ರಲ್ಲ ಅಜ್ಜನ ಮಹತ್ವ. ಅಲ್ಲಿ ಏನೋ ಇನ್ಸಿಡೆಂಟ್ ನಡೆದಿದೆ, ತುಂಬ ನಡೆದಿದೆ, ನಾನು ಕಣ್ಣಾರೆ ನೋಡಿದ್ದೀನಿ. ಆದರೂ ಅವ್ರ ಕಡೆಯಿಂದ ಕೇಳಿಸೋಣ ಅಂದರೆ ಅವ್ರು ಹೇಳೋಕ್ಕೂ ಯಾಕೋ ಹೇಳಬಾರ್ದು ಅಂತಿದ್ದಾರೆ, ಏನೂ ಗೊತ್ತಿಲ್ಲ ಯಾಕಂತ ಗೊತ್ತಿಲ್ಲ. ಫೆಬ್ರವರಿ 26 ಕೋಲ ಸೇವೆ ಅಗೆಲು ಸೇವೆ 2 ಇದೆ ಅಂತೆ. ಅದು ನೋಡೋಣ, ನಾನು ಟ್ರೈ ಮಾಡ್ತೀನಿ. ಸಂಕ್ರಾಂತಿಗೂ ಬರ್ಬೇಕು ಅಂದ್ಕೊಂಡಿದ್ದೀನಿ, ಅವತ್ತು ಟ್ರೈ ಮಾಡಬೇಕು, ಅವಾಗ ಟ್ರೈ ಮಾಡಬೇಕು, ಗೊತ್ತಿಲ್ಲ, ನೋಡೋದ ಬರೋಕ್ಕೆ ಟ್ರೈ ಮಾಡ್ತೀನಿ. ನಾನು ಅಜ್ಜಂಗೆ ಬಿಟ್ಟಿದ್ದು ಕರ್ಸ್ಕೊಳ್ಳೋದು ಬಿಟ್ಟಿದ್ದು, ಅಜ್ಜಗೆ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದೀನಿ ಅಜ್ಜನಿಗೆ ಗೊತ್ತು. ನನಗಂತೂ ನಿಜ ಸಿಕ್ಕಾಬಿಟ್ಟು ನಾನು ನಾನು ಊರು ಗುಲ್ಬರ್ಗ ಆಗಿದ್ದು ಮಂಗಳೂರು ದೈವ ನಂಬ್ತೀನಿ ಅಂದರೆ ತಿಳ್ಕೊಳ್ಳಿ. ನನಗೆ ಎಷ್ಟು ಅಜ್ಜ ಹೆಲ್ಪ್ ಮಾಡಿರ್ಬೇಕು ನನ್ನ ಲೈಫಲ್ಲಿ. ಒಂದು ಇನ್ಸಿಡೆಂಟ್ ಆದರೆ ನಿಜ ನಂಬಲ್ಲ ಯಾರು. ಆ ಇನ್ಸಿಡೆಂಟಲ್ಲಿ ನನಗೆ ಅಜ್ಜನೇ ಕಾಪಾಡಿದ್ದು. ನಾನು ಬದುಕಿರೋ ಕಾರಣನೇ ಅಜ್ಜನೇ. ಒಂದು ಮಾತಲ್ಲಿ ಹೇಳ್ಬೇಕು, ನಾನು ಬದುಕಿರೋ ಕಾರಣ ನಮ್ಮ ಅಜ್ಜ. ಗೊತ್ತಿಲ್ಲ ಅಜ್ಜಗೆ ಅಷ್ಟೊಂದು ಅಟ್ಯಾಚ್ ಆಗಿದ್ದೀನಿ. ನನ್ನ ಸ್ವಂತ ಅಜ್ಜನೇ ಅಂದ್ಕೊಂಡಿದ್ದೀನಿ ನಾನು. ಗೊತ್ತಿಲ್ಲ ಇಲ್ಲ, ಅಜ್ಜ ನೋಡ್ಕೊತಾನೆ. ನಿಮ್ಗೇನಾದರೂ ಪ್ರಾಬ್ಲಮ್ ಇದ್ದರೆ ಮನಸ್ಸಲ್ಲಿ ಸ್ವಾಮಿ ಕೊರಗಜ್ಜ ಕಾಪಾಡಪ್ಪ ಒಂದು ಮಾತನ್ನಿ ಸಾಕು. ಸ್ವಾಮಿ ಕೊರಗಜ್ಜ ಒಂದು ಮಾತನ್ನಿ ಮನಸ್ಸಲ್ಲಿ ಒಂದು ಸರಿ ಅಂದ್ಕೊಳ್ಳಿ ಸಾಕು. ಆವಾಗ ನೋಡಿ ಅಜ್ಜನ ಮಹತ್ವ ಏನಕ್ಕೆ ನಿಮಗೆ ಗೊತ್ತಾಗುತ್ತೆ. ಒಂದೊಂದು ಟೈಮ್ ಅನಿಸುತ್ತೆ ಏನಕ್ಕಾದ್ರೂ ಜೀವನ ಬೇಕು, ಏನಕ್ಕಾದ್ರೂ ಜೀವನಪ್ಪ, ಹುಡುಗಿ ಕೈ ಕೊಟ್ಲು ಅದು ಕೈ ಕೊಟ್ಲು ಅನ್ನೋವಾಗ ಅಜ್ಜ ಕಾಪಾಡಪ್ಪ ಮನಸ್ಸಲ್ಲಿ ಒಂದು ಸರಿ ಅಂದ್ಕೊಂಡು ಒಂದು ಆದಮೇಲೆ ದೇವಸ್ಥಾನಕ್ಕೆ ಬಂದುಬಿಡಿ. ಒಂದು ಸರಿ ದೇವಸ್ಥಾನಕ್ಕೆ ಬಂದಾಗ ಸಿಗೋ ನೆಮ್ಮದಿ, ಗಂಧ, ಒಂದು ಚಕ್ಲಿ ಕೊಡ್ತಾರೆ. ಆ ಚಕ್ಲಿ ತಿಂದು ಆ ಚಕ್ಲಿ ತಿನ್ಬೇಕಾದ್ರೆ ನೋಡಿ, ನೀವು ಅಂಗಡಿಯಲ್ಲಿ ತಿಂದಾಗ ಚಕ್ಲಿ ಇಲ್ಲ, ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಾಗ ಆ ಪ್ರಸಾದದ ಅದು ಟೇಸ್ಟ್, ಎರಡು ಟೇಸ್ಟ್ ನೋಡಿ. ಅಂಗಡಿಯಲ್ಲಿ ತಿಂದು ಟೇಸ್ಟೇ ಬೇರೆ, ಅಲ್ಲಿ ಪ್ರಸಾದ ತಿಂದು ಟೇಸ್ಟೇ ಬೇರೆ. ಅಂಗಡಿಯಲ್ಲಿ ತಿನ್ಬೇಕಾದ್ರೆ ಟೇಸ್ಟ್ ಇರುತ್ತದು, ಅಜ್ಜನ ಹತ್ರದ ಟೇಸ್ಟೇ ಬರೋಲ್ಲ. ನಿಜ, ನಿಮ್ಗೆ ಅನುಭವ ಆಗಿದ್ರೆ ಕಮೆಂಟ್ ಮಾಡಿ. ನನಗಂತೂ ಅನುಭವ ಆಗಿದೆ, ಗೊತ್ತಿಲ್ಲ, ನನಗಂತೂ ನಿಜ ಅನುಭವ ಆಗಿದೆ. ಇವಾಗಲೇ ತಿಂದೆ ನಾನು, ಇವಾಗ ಜಸ್ಟ್ ತಿಂದೆ ನಾನು. ಮೊದಲೇ ಇವತ್ತು ಕೋಲ್ಡ್ ಆಗಿದೆ, ಆದರೂ ಇವತ್ತು ನಾನು ಬರಲೇಬೇಕಂತ ಅಜ್ಜನ ದೇವಸ್ಥಾನಕ್ಕೆ ಬಂದಿದ್ದು. ನನ್ನ ಫ್ರೆಂಡ್ ಫೋನ್ ಮಾಡಿದೆ, ಅವ್ನಿಗೇನೋ ಕೆಲಸ ಅಂತ ಅವನು ಬರಲಿಲ್ಲ. ನಮ್ಮ ಫ್ರೆಂಡವ್ರಿಗೆ ಕೇಳಿದೆ, ಅವರು ಬರಲಿಲ್ಲ. ಬಟ್ ನಾನು ಮನಸ್ಸಲ್ಲಿ ಅನಿಸ್ತಪ್ಪ, ಅಜ್ಜ ಕರ್ಕೊಳ್ಬೇಕಾದ್ರೆ ಹೆಂಗಾದ್ರೆ ಒಬ್ಬನಿಗಾದ್ರೂ ಇರಲಿ, ಎಷ್ಟು ಜನ ಆದರೂ ಇರಲಿ, ಕರ್ಕೋತಾನೆ. ಅದು ಅದೇ ಅವನ ಮಹತ್ವ ಅಜ್ಜಂದು, ಬಿಟ್ರೇನಿಲ್ಲ. ಅಜ್ಜನ ಮಹತ್ವನೇ ಅದೇ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. 136 ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. ಆಲ್ರೆಡಿ ಒಂದು ಕಾಪಿ ರೈಟ್ ಕೂಡ ಬಂದೈತೆ. ಅದು ಏನಕ್ಕಂದ್ರೆ ನಂಗೆ ಎಡಿಟ್ ಮಾಡೋಕ್ಕೆ ಬರೋಲ್ಲ, ಇನ್ನು ಇವಾಗ ಎಡಿಟ್ ಮಾಡೋಕ್ಕೆ ಕಲಿತಾ ಇದ್ದೀನಿ. ಅದರಲ್ಲಿ ಜಾಸ್ತಿ ಸಾಂಗ್ ಆ್ಯಡ್ ಮಾಡಿದ್ನಲ್ಲ, ಅದಕ್ಕೋಸ್ಕರ ಹಾಗಾಗಿರೋದು ನೋಡಿ. ಸೊ ಫ್ರೆಂಡ್ಸ್, ಬಾಯ್ ಬಾಯ್, ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.